ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನಲ್ಲಿ ಜೇನು ಕೃಷಿಕ ನರಸಿಂಹ ಭಟ್ ಶುದ್ಧ ಹನಿ ಪಾರ್ಕ್ ಅನ್ನು ಆರಂಭಿಸಿದ್ದು, ವಿವಿಧ ಬಗೆಯ ಜೇನು ಸಾಕಾಣಿಕೆ ಮಾಡುವುದರ ಜೊತೆಗೆ ದೇಶ ವಿದೇಶಗಳಿಂದ ವೈವಿಧ್ಯಮಯ ಜೇನುತುಪ್ಪಗಳನ್ನು ಸಂಗ್ರಹ ಮಾಡಿದ್ದಾರೆ. ಜೇನಿನಿಂದಾಗುವ ಉಪಯೋಗದ ಬಗ್ಗೆ ಮಾಹಿತಿ ನೀಡಿ ಜನಜಾಗೃತಿ ಮೂಡಿಸುತ್ತಿದ್ದಾರೆ. ಜೇನಿನ ಮೇಣವನ್ನು ಬಳಸಿ ಮೇಣದ ಬತ್ತಿ ಹಾಗೂ ಸೋಪುಗಳಂತಹ ಹಲವಾರು ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ. ಈ ಪಾರ್ಟಿಗೆ ಫ್ಯಾಮಿಲಿ ರೂಮ್ ಅಂತಾರೆ, ಈ ಪಾರ್ಟಿಗೆ ಸೂಪರ್ ಅಂತಾರೆ. ನಾವು ಯಾವಾಗ ಜೇನುತುಪ್ಪ ತೆಗಿತೇವಲ್ಲ ಅದನ್ನು ನಾವು ಈ ಬಾಕ್ಸಲ್ಲಿಂದ ಮಾತ್ರ ತೆಗೆಯಲ್ಲ, ಎಕ್ಸ್ಟ್ರಾ ಜೇನುತುಪ್ಪ ಇರುತ್ತಲ್ಲ ಅದನ್ನಷ್ಟೇ ನಾವು ತೆಗಿತೀವಿ. ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಡಿಡಿ ನ್ಯೂಸ್ನೊಂದಿಗೆ ನರಸಿಂಹ ಭಟ್ ಜನರಿಗೆ ಶುದ್ಧ ಜೇನುತುಪ್ಪ ದೊರಕಬೇಕೆಂಬ ಉದ್ದೇಶದಿಂದ ಹನಿ ಪಾರ್ಕ್ ಅನ್ನು ಆರಂಭಿಸಿದ್ದೇನೆ. ಜೇನು ಸಾಕಾಣಿಕೆಯಿಂದ ಪರಿಸರ ಮತ್ತು ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಕೃಷಿಯ ಜೊತೆಗೆ ಜೇನು ಸಾಕಾಣಿಕೆ ಮಾಡುವುದರಿಂದ ಆರ್ಥಿಕವಾಗಿ ಲಾಭ ಪಡೆಯಬಹುದು. ಹನಿ ಪಾರ್ಕ್ ಆರಂಭಿಸಲು ಅರಣ್ಯ ಮತ್ತು ತೋಟಗಾರಿಕಾ ಇಲಾಖೆ ನೆರವು ನೀಡಿದೆ ಎಂದು ತಿಳಿಸಿದರು. ಒಂದು ಜನರಿಗೆ ಇದು ಬೇಕಾಗಿರುವಂತದ್ದೇ ಆಗಿತ್ತು ಅನ್ನುವಂಥ ಭಾವನೆ ನನ್ನಲ್ಲಿ ಮೂಡ್ತಾ ಇದೆ. ಜಗತ್ತಿನಲ್ಲಿ ಎಷ್ಟು ಬಗೆಯ ಜೇನುತುಪ್ಪಗಳಿದಾವೋ ಎಲ್ಲ ಇಲ್ಲಿ ಒಂದು ಕಡೆ ಕೇಂದ್ರೀಕರಿಸುವಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ. ಈಗಾಗಲೇ ನಾನು ಸುಮಾರು ಒಂದು 30 ದೇಶಗಳಿಂದ ಜೇನುತುಪ್ಪವನ್ನು ಸಂಗ್ರಹ ಮಾಡಿದ್ದೀನಿ. ಹಾಗೆ ಹನಿ ಲೈಬ್ರರಿ ಅಂದ್ರೆ ಇಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ಒಂದು ಜೇನಿನ ಬಗ್ಗೆ ಸಮಗ್ರವಾದಂತಹ ಒಂದು ಮಾಹಿತಿಯನ್ನ ಕೊಡುವಂತ ಮತ್ತೆ ಅದರ ಬಗ್ಗೆ ತಿಳುವಳಿಕೆ ನೀಡುವಂತ ಒಂದು ಉದ್ದೇಶ ಇದೆ. ಆ ಒಂದು ವಿಚಾರದಲ್ಲೂ ಕೂಡ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ಸೊ ಅದರೊಂದಿಗೆ ಹನಿ ಪಾರ್ಕ್ ಅರಣ್ಯ ರಕ್ಷಕ ರಾಮಚಂದ್ರ ಮೆಗಾನಿ ಹನಿ ಪಾರ್ಕ್ ಆರಂಭಿಸಿ ಜನರಲ್ಲಿ ಜೇನು ಸಾಕಾಣಿಕೆ ಮತ್ತು ಜೇನು ಹುಳುವಿನ ವೈಶಿಷ್ಟ್ಯದ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದರು. ಲೋಕಲೈಸ್ ಎಲ್ಲರೂ ಪಡ್ಕೋಬೇಕಂತ ಅವರು ಬೇಡ್ಕೋತಾ ಇದ್ದಾರೆ. ಸೊ ಜೇನು ಕೃಷಿಯನ್ನ ಎಲ್ಲರೂ ಮಾಡಿ ಅದರ ಜೊತೆಗೆ ಜೇನಿನ ಮಹತ್ವವನ್ನು, ಜೇನಿನ ಹುಳುಗಳ ಉಳುವಿಕೆಯನ್ನು, ಪರಿಸರದ ಬಗ್ಗೆ ಜಾಗೃತಿಯನ್ನು ಎಲ್ಲರೂ ಹೊಂದಬೇಕು ಅಂತ ನಮ್ಮ ವಿನಂತಿ. ಹನಿ ಪಾರ್ಕ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪುಷ್ಪ ಎಲ್ಲ ರೀತಿ ಜೇನುತುಪ್ಪಗಳನ್ನು ಸಂಗ್ರಹಿಸಲಾಗಿದ್ದು, ಜೇನು ಸಾಕಾಣಿಕೆ ಮತ್ತು ಜೇನಿನ ಉಪಯೋಗದ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು. ಇದ್ರಲ್ಲಿ ನಾವು ನೋಡಬಹುದು ರಾಣಿನ ಹೇಗೆ ಜೇನುಳ ಎಲ್ಲ ಕವರ್ ಮಾಡ್ತಾರೆ, ಹೇಗೆ ಅವ್ರ ನೆಟ್ವರ್ಕ್ ನ ತಂದು और यहाँ मैं सिर्फ ಗ್ರಾಹಕಿ ಯದುಲಾ ದೇಸಾಯಿ ಹನಿ ಪಾರ್ಕ್ ವೈವಿಧ್ಯ ಜೇನುಗಳನ್ನು ಒಳಗೊಂಡ ಸುಂದರ ತಾಣವಾಗಿದೆ. ಶುದ್ಧ ಜೇನುತುಪ್ಪ ದೊರಕುವುದರ ಜೊತೆಗೆ ಜೇನಿನ ಬಗ್ಗೆ ಅನೇಕ ಮಾಹಿತಿ ನೀಡುತ್ತಿರುವುದು ಸಂತಸದ ವಿಷಯ ಎಂದರು. हनी खाएंगे तो इतना होता है, लेकिन यहाँ पे डीप नॉलेज मिला और एक्सपीरियंस एकदम एक्सलेंट था और बहुत अच्छा लगा कि आए और वर्थ हुआ हमारे लिए हनी गार्डन देखने का.